ಸೊ ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ವೆಲ್ಕಮ್ ಟು ಅವರ್ ಶ್ರೀನಿವಾಸ್ IAS ಅಕಾಡೆಮಿ, ರೈಟ್? ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸಿಲಾಗಿಸಮ್ ಚಾಪ್ಟರನ್ನು ನೋಡಿದ್ವಿ, ದಟ್ ಈಸ್ ವಾಟ್ ಬೇಸಿಕ್ಸನ್ನು ನೋಡಿದ್ವಿ. ಸೊ ಇವತ್ತು ಕಂಟಿನ್ಯೂಯೇಷನ್ ಆಫ್ ದ್ಯಾಟ್ ಕ್ಲಾಸ್. ಸೊ ಇನ್ನೂ ಅದು ಇನ್ಕಂಪ್ಲೀಟ್ ಇತ್ತು. ಸೊ ಟುಡೇ ವಿಲ್ ಡೂ ದ ಸಮ್ ಮೋರ್ ಟಾಪಿಕ್ಸ್. ಅದರಲ್ಲಿ ಏನಿದೆ, ಸಮ್ ಮೋರ್ ಟಾಪಿಕ್ಸನ್ನು ನೋಡೋಣ. ಈ ಟಾಪಿಕ್ಸ್ ರೈಟ್, ಸಿಲಾಗಿಸಮ್ ಚಾಪ್ಟರ್ ಆ್ಯಂಡ್ ಬಿಫೋರ್ ಕ್ಲಾಸಸ್ ಕೂಡ ಅದೆಲ್ಲ ನಿಮಗೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಇರಲಿ ಅದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ, ರೈಟ್? ದಟ್ ಈಸ್ ವಾಟ್ ಬ್ಯಾಂಕಿಂಗ್, SSC ಆ್ಯಂಡ್ ರೈಲ್ವೆ, ರೈಟ್? ಸೊ ಅದಕ್ಕೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವಿಲ್ ಸ್ಟಾರ್ಟ್ ದ ಕ್ಲಾಸ್ ದೆನ್. ಸೊ ಇವತ್ತೇನಿದೆ ಅದನ್ನು ನೋಡೋಣ, ರೈಟ್? ಸೊ ದೇರ್ ಈಸ್ ಒಂದು ಹಿತನುಡಿ ಇದೆ. ಏನಿದೆ ಅದನ್ನು ನೋಡಿ. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಇರುತ್ತೆ, ರೈಟ್? ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು, ನನ್ನಿಂದ ಆಗುತ್ತೋ ಇಲ್ಲ ಎಂಬ ಪ್ರಶ್ನೆಯನ್ನು ನನ್ನಿಂದ ಹೆಂಗೋ ಆಗುತ್ತೆ, ನಾನು ಅದನ್ನು ಸಾಧಿಸ್ತೀನಿ ಅಂತ ಮಾಡಿದರೆ ಅದು ಫಸ್ಟ್ ಯಶಸ್ಸಿನ ಒಂದು ಮೊದಲ ಹೆಜ್ಜೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ರೈಟ್? ದಿಸ್ ಈಸ್ ಒಂದು ಹಿತನುಡಿ ಇದೆ. ಸೊ ವಿಲ್ ಸ್ಟಾರ್ಟ್ ದ ಕ್ಲಾಸ್ ದೆನ್. ಏನಿದೆ ಕ್ಲಾಸಲ್ಲಿ ಅದನ್ನು ಚೆಕ್ ಮಾಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಅದನ್ನು ಯಾವ್ದು ನೋಡಿದ್ವಿ? ರೈಟ್ ಸ್ಟೇಟ್ಮೆಂಟ್ಸ್ ಇತ್ತು, ರೈಟ್? ಸ್ಟೇಟ್ಮೆಂಟ್ಸನ್ನು ಹೇಗೆ ರಿಪ್ರೆಸೆಂಟ್ ಮಾಡೋದು, ರೈಟ್? ವಾಟ್ ಆರ್ ದ ಬೇಸಿಕ್ ಸ್ಟೇಟ್ಮೆಂಟ್ಸ್, ಅದನ್ನೆಲ್ಲ ನೋಡಿದ್ವಿ. ಸೊ ಇವತ್ತು ಯಾವ್ದು ಕ್ವಶನ್ವರೆಗೆ ಆಗಿತ್ತು ಅದರದ್ದು ಕಂಟಿನ್ಯೂಷನನ್ನು ನೋಡೋಣ. ಓಕೆ, ಸಿ. ಸೊ ಬಿಫೋರ್ ಕ್ಲಾಸಸಲ್ಲಿ ನಾವು ಯಾವುದನ್ನೆಲ್ಲ ನೋಡಿದ್ವಿ? ಸಿ, ಆಲ್ ಆ್ಯಂಡ್ ಸಮ್ ಆ್ಯಂಡ್ ನೋ ಅದೆಲ್ಲ ಇತ್ತು, ರೈಟ್? ಸೊ ಅಗೇನ್ ಕನ್ಕ್ಲೂಷನ್ಸಲ್ಲಿ ಏನಿತ್ತು? ಸಮ್ ರ್ಯಾಬಿಟ್ಸ್ ಆರ್ ಡೆಫಿನೆಟ್ಲಿ ಅಂದರೆ ಯಾವತ್ತೂ ಆಗಲ್ಲ, ರೈಟ್? ಅಗೇನ್ ಇವಾಗ ನೆಕ್ಸ್ಟ್ ಇವತ್ತಿನ ಕ್ಲಾಸಲ್ಲಿ ಏನು ನ್ಯೂ ಸ್ಟಡಿ ಮಾಡೋಣ, ಯಾವುದು ಒಂದು ನ್ಯೂ ಸ್ಟಡಿ ಮಾಡೋಣ ಅದನ್ನು ನೋಡೋಣ, ರೈಟ್? ಸೊ ಇವಾಗ ಕನ್ಕ್ಲೂಷನ್ಸ್ ಏನಿರುತ್ತೆ ಡೈರೆಕ್ಟಾಗಿ ಕೊಟ್ಟಿದ್ರು. ಬಿಫೋರಲ್ಲಿ ನೋಡಿದರೆ ಸಿ, ನೋ ಬಿ ಈಸ್ ಸಿ, ನೋ ಸಿ ಈಸ್ ಎ. ಸೊ ನೆಕ್ಸ್ಟ್ ನಿಮಗೆ ಕನ್ಕ್ಲೂಷನಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಬೋದು. ಹೇಗೆ ಅಂತಂದರೆ, ಸೊ ಕ್ಯಾನ್ ಬಿ ಆ್ಯಂಡ್ ಕ್ಯಾನ್ ನೆವರ್ ಬಿ ಅಂತ ಬಂದಿರುತ್ತೆ. ವಾಟ್ ಕ್ಯಾನ್ ಬಿ ಆ್ಯಂಡ್ ಕ್ಯಾನ್ ನೆವರ್ ಬಿ ಅಂತ. ಸೊ ಅದ್ರ ಬಗ್ಗೆ ನಾವು ನೋಡೋಣ ಇವಾಗ. ಸೊ ಕ್ಯಾನ್ ಬಿ ಮತ್ತು ಕ್ಯಾನ್ ನೆವರ್ ಬಿಯಲ್ಲಿ ಏನು ಡಿಫ್ರೆನ್ಸ್ ಇದೆ? ಕ್ಯಾನ್ ಬಿ ಆ್ಯಂಡ್ ಕ್ಯಾನ್ ನೆವರ್ ಬಿ ಅಂತ, ರೈಟ್? ಸೊ ಯಾವಾಗಲೂ ಇಲ್ಲಿವರೆಗೆ ಏನಿತ್ತು? ಡೆಫಿನೆಟ್ ಕೇಸಸ್ ಇತ್ತು. ಅಂದರೆ ಕನ್ಕ್ಲೂಷನಲ್ಲಿ ನೋ ಅಂತ ಹೇಳಿದಾಗ ಅಲ್ಲಿ ನೋ ಕಾಣಿಸ್ಬೇಕು, ರೈಟ್? ಸಿಲಾಗಿಸಮ್ ಅಂದರೆ ಅದೇ ಅರ್ಥನಾ? ಸೊ 100% ಅಲ್ಲಿ ನಮಗೆ ಇರಬೇಕು, ಅಂದರೆ ಗೊತ್ತಿರಬೇಕು, ಅವರು ಹೇಳಿರಬೇಕು, ಅವಾಗ ಮಾತ್ರ ಆ ಕನ್ಕ್ಲೂಷನ್ನು ಕರೆಕ್ಟ್ ಆಗ್ತಾ ಇತ್ತು. ಸೊ ಇವಾಗ ನೋಡೋಣ ಇದರಲ್ಲಿ ಕ್ಯಾನ್ ಬಿ ಮತ್ತು ಕ್ಯಾನ್ ನೆವರ್ ಬಿಯಲ್ಲಿ ಏನು ಡಿಫ್ರೆನ್ಸ್ ಇದೆ, ರೈಟ್? ಸೊ ಕ್ಯಾನ್ ಬಿ ನೋಡಿ, ಕ್ಯಾನ್ ಬಿ ಆ್ಯಂಡ್ ಕ್ಯಾನ್ ನೆವರ್ ಬಿ. ಸಿ, ಕ್ಯಾನ್ ನೆವರ್ ಬಿ ಅಂತಂದರೆ ಏನು ಬರುತ್ತೆ? ಯಾವತ್ತೂ ಆಗಲ್ಲ, ರೈಟ್? ಯಾವತ್ತೂ ಆಗಲ್ಲ, ರೈಟ್? ಫಾರ್ ಎಕ್ಸಾಂಪಲ್ ಇವಾಗ ಸೆಕ್ಷನ್ A ಆ್ಯಂಡ್ ಸೆಕ್ಷನ್ B ಅಂತ ಇದೆ, ರೈಟ್? ದೆ ಬೋತ್ ಆರ್ ನೆವರ್ ಬಿ ಅ ಫ್ರೆಂಡ್ಸ್. ಇವಾಗ ನಾನು ಹೇಳಿದೆ ಸೆಕ್ಷನ್ A ಈಸ್ ಕ್ಯಾನ್ ನೆವರ್ ಬಿ ಅ ಫ್ರೆಂಡ್ ವಿತ್ ಅ ಸೆಕ್ಷನ್ B ಅಂತ, ಆರ್ ಎಸ್, ರೈಟ್? ಸೊ ಅದೇನಿದೆ ಅದರರ್ಥ? ಯಾವತ್ತೂ ಸೆಕ್ಷನ್ A ಅವರು B ಜೊತೆ ಫ್ರೆಂಡ್ಸ್ ಆಗೋದಿಲ್ಲ ಅಂತ. ದಟ್ ಮೀನ್ಸ್ ಕ್ಯಾನ್ ನೆವರ್ ಬಿ. ಕ್ಯಾನ್ ನೆವರ್ ಬಿ ಅಂದರೆ ಏನು ಬರುತ್ತೆ? ಡೆಫಿನೆಟ್ ಆಗಿ ಹೇಳ್ತಾ ಇದ್ದಾರೆ. ವಾಟ್? ಡೆಫಿನೆಟ್ ಆಗಿ. ವಾಟ್? ಡೆಫಿನೆಟ್ ಆಗಿ ಹೇಳ್ತಾ ಇದ್ದಾರೆ. ದಟ್ ಈಸ್ ವಾಟ್ ಕ್ಯಾನ್ ನೆವರ್ ಬಿ ಅಂತ. ಸೊ ಕ್ಯಾನ್ ಬಿ ಬಂದಿದ್ರೆ ದಿಸ್ ಈಸ್ ವಾಟ್? ಪಾಸಿಬಿಲಿಟಿ. ಕ್ಯಾನ್ ಬಿ ಏನಿದೆ? ದಿಸ್ ಈಸ್ ವಾಟ್? ಪಾಸಿಬಿಲಿಟಿ. ಸೊ ನಾನು ನಿಮಗೆ ಟೈಪ್ಸಲ್ಲಿ ಹೇಳಿದ್ದೆ, ಯಾವುದ್ಯಾವುದು ಸಿಲಾಗಿಸಮ್ಸಲ್ಲಿ ಟೈಪ್ಸ್ ಇರುತ್ತೆ. ಫಸ್ಟ್ ಒನ್ ಟೈಪ್ ಬೇಸಿಕ್ ಇತ್ತು, ಸೆಕೆಂಡ್ ವಾಟ್ ಐದರ್ ಆರ್ ಕೇಸ್ ಇರುತ್ತೆ, ಸೊ ಥರ್ಡ್ ವಿಲ್ ಬಿ ಪಾಸಿಬಿಲಿಟಿ ಇರುತ್ತೆ, ರೈಟ್? ಸೊ ಅಗೈನ್ ಕೋಡೆಡ್ ಇರುತ್ತೆ. ಸೊ ಇನ್ ದ್ಯಾಟ್ ಒನ್ ಥಿಂಗ್ ಈಸ್ ವಾಟ್? ಪಾಸಿಬಿಲಿಟಿ ಕೂಡ ನಿಮಗೆ ಬಂದಿರುತ್ತೆ. ಕ್ಯಾನ್ ಬಿ ಅಂದರೆ ವಾಟ್? ಪಾಸಿಬಿಲಿಟಿ. ಸೊ ಆಗಬಹುದು ಅಂತ ಅರ್ಥ, ರೈಟ್? ಆಗಬಹುದು, ಆಗದೇ ಇರ್ಬೋದು, ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ, ರೈಟ್? ದಟ್ ಈಸ್ ವಾಟ್? ಪಾಸಿಬಿಲಿಟಿ. ಸೊ ಕ್ಯಾನ್ ನೆವರ್ ಬಿ ಬಂದಾಗ ಏನಿರುತ್ತೆ? ಆಲ್ವೇಸ್ ದಟ್ ಈಸ್ ಅ ವಾಟ್? ಇಲ್ಲಿ ಕ್ಯಾನ್ ಕಾಣಿಸ್ತಾ ಇದೆ ಬಟ್ ನೆವರ್ ಅಂತ ಇದೆಯಲ್ಲ, ಸೊ ದಟ್ ಈಸ್ ವಾಟ್? ಅದೇನು ಮಾಡುತ್ತೆ? ಅದನ್ನು ಡೆಫಿನೆಟ್ ಆಗಿ ಮಾಡುತ್ತೆ. ಸೊ ದಿಸ್ ಈಸ್ ಅ ಡೆಫಿನೆಟ್ ಕೇಸ್, ರೈಟ್? ಅರ್ಥ ಆಯ್ತಾ ಇವಾಗ? ಸೊ ನಾವು ಕ್ವಶನ್ಸನ್ನು ನೋಡೋಣ. ಸಿ, ಕ್ವಶನ್ ಏನಿದೆ? ಸಮ್ ಪಪಾಯಸ್ ಆರ್ ಜಾಮ್ ಅಂತ ಇದೆ. ಸೊ ಸ್ಟೇಟ್ಮೆಂಟ್ಸನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ ವೆನ್ ಡಯಾಗ್ರಾಮಲ್ಲಿ? ಸಮ್ ಪಪಾಯಸ್ ಆರ್ ಜಾಮ್.
ಏನಿದೆ ಕೆಲವು ಪಪಾಯಸ್. ವಾಟ್ ಸಮ್ ಅಂದರೆ ಏನು ಬರುತ್ತೆ ಕೆಲವು, ರೈಟ್. ಕೆಲವು ಪಪಾಯಸ್ ಏನಿದೆ ಜಾಮ್ ಇದೆ. ಆ್ಯಂಡ್ ಎಲ್ಲ ಜಾಮ್ ಏನಿದೆ ಫಿಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಜಾಮ್ ವಾಟ್ ಆಲ್ ಜಾಮ್ಸ್ ಆರ್ ವಾಟ್ ಫಿಶ್ ಅಂತ, ರೈಟ್. ನೋ ಜಾಮ್ ಈಸ್ ಬಾಲ್. ಯಾವುದು ಜಾಮ್ ಏನಿಲ್ಲ ಬಾಲ್ ಇಲ್ಲ, ಇದೇನಿಲ್ಲ ಬಾಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ನೆಕ್ಸ್ಟ್ ಕನ್ಕ್ಲೂಷನಲ್ಲಿ ಏನು ಹೇಳಿದ್ದಾರೆ, ಸಮ್ ಪಪಾಯಸ್ ಆರ್ ನಾಟ್ ಬಾಲ್, ಸಮ್ ಪಪಾಯಸ್ ಆರ್ ನಾಟ್ ಬಾಲ್. ಕೆಲವು ಪಪಾಯಸು ಬಾಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವು ಪಪಾಯಸ್ ವಾಟ್ ಸಮ್ ಪಪಾಯಸ್ ಆರ್ ಹಿಯರ್, ಇಲ್ಲಿ ಇದೆ, ರೈಟ್. ಆರ್ ನಾಟ್ ಬಾಲ್, ಪಪಾಯ ಟು ಬಾಲ್. ನೋಡಿ ಸಿ ದಿಸ್ ಪೋರ್ಷನ್, ಈ ಪೋರ್ಷನ್ ಏನಿದೆ ಜಾಮ್ ಒಳಗಡೆ ಇದೆನಾ, ದಟ್ ಮೀನ್ಸ್ ಈ ಹೋಲ್ ಜಾಮ್ ಬಾಲ್ ಆಗಲ್ಲ ಅಂದರೆ ಇಲ್ಲಿರೋ ಸಮ್ ಪೋರ್ಷನ್ ಕೂಡ ಜಾಮ್ ಆಗಲ್ಲನಾ, ಕರೆಕ್ಟ್ ಆರ್ ನಾಟ್, ರೈಟ್. ಈ ಪೋರ್ಷನ್ ಕಾಣಿಸ್ತಾ ಇದೆ ನಿಮಗೆ, ಇದು ಕೂಡ ಜಾಮ್ ಒಳಗಡೆ ಇದೆ. ಪಪ್ಪಾಯದ ಸ್ವಲ್ಪ ಪೋರ್ಷನ್ ಏನಿದೆ ಜಾಮ್ ಒಳಗಡೆ ಇದೆ, ಇದು ಕೂಡ ಏನಾಗಲ್ಲ ವಾಟ್ ಬಾಲ್ ಆಗಲ್ಲ. ಅವರು ಸಮ್ ಅಂತ ಹೇಳಿದ್ದಾರೆ. ಸೊ ಸಮ್ ಪೋರ್ಷನ್ ಆಫ್ ಪಪಾಯಸ್ ಈಸ್ ನಾಟ್ ಬಾಲ್, ರೈಟ್, ಕರೆಕ್ಟ್. ಸೊ ಇದೇನಾಗುತ್ತೆ ಅವಾಗ ಕರೆಕ್ಟ್ ಆಗುತ್ತೆ, ರೈಟ್. ನೆಕ್ಸ್ಟ್ ಆಲ್ ಬಾಲ್ಸ್ ಕ್ಯಾನ್ ನೆವರ್ ಬಿ ಫಿಶ್. ಎಲ್ಲ ಬಾಲು ಯಾವತ್ತಿಗೂ ಫಿಶ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕರೆಕ್ಟ್ ಆರ್ ನಾಟ್? ಸೊ ನೋಡಿ ಇಲ್ಲಿ ಇವಾಗ ಏನು ಬಂತು, ಕ್ಯಾನ್ ನೆವರ್ ಬಿ ಅಂತ ಬಂತು, ರೈಟ್. ಕ್ಯಾನ್ ನೆವರ್ ಬಿ ಅಂದರೆ ಡೆಫಿನೆಟ್ ಆಗಿ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ ಬಾಲ್ಸ್, ಎಲ್ಲ ಬಾಲ್ಸ್ ಏನಿದೆ ಇಲ್ಲಿದೇನ ಎಲ್ಲ ಬಾಲ್ಸು, ಸೊ ಇದು ಯಾವತ್ತೂ ಫಿಶ್ ಆಗಲ್ಲ, ಇಲ್ಲಿ ಒಳಗಡೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕರೆಕ್ಟ್ ಆರ್ ನಾಟ್? ರೈಟ್. ಇದು ಕರೆಕ್ಟ್ ಆಗುತ್ತಾ? ಇಲ್ಲ, ರಾಂಗ್ ಆಗುತ್ತೆ. ಯಾಕೆ? ಸಿ ಎಲ್ಲ ಬಾಲ್ಸು ನಾನಿವಾಗ ಪಾಸಿಬಿಲಿಟಿ ಡಯಾಗ್ರಾಮ್ ಡ್ರಾ ಮಾಡಿದೆ. ಇಲ್ಲಿ ನಾನು ಒಳಗೆ ಹಾಕ್ಬೋದಾ? ಇಲ್ಲ. ಇವಾಗ ಫಿಶ್ ಇದೆ, ಇಲ್ಲಿ ಜಾಮ್ ಇದೆ. ಈ ಜಾಮ್ ಮತ್ತು ಬಾಲ್ ಜೊತೆ ನಮಗೆ ನೆಗೆಟಿವ್ ರಿಲೇಷನ್ ಇದೆ, ಮೀನ್ಸ್ ನೋ ಅಂತ ರಿಲೇಷನ್ ಕೊಟ್ಟಿದ್ದಾರೆ. ಬಟ್ ವಾಟ್, ನಾವು ಈ ಬಾಲನ್ನು ಇದ್ರ ಒಳಗಡೆ ಹಾಕ್ಬೋದಾ? ಇಲ್ಲ ನಾನು, ರೈಟ್, ಹಾಕ್ಬೋದಾ? ವೈ? ಬಿಕಾಸ್ ನಮಗೆ ಫಿಶ್ ಜೊತೆ ಡೈರೆಕ್ಟಾಗಿ ಬಾಲ್ಗೆ ರಿಲೇಷನ್ ಕೊಟ್ಟಿಲ್ಲ. ಇದ್ರ ಒಳಗಡೆ ಇರೋ ಪ್ಲೇಸಲ್ಲಿ ಬಾಲ್ ಬರೋದಿಲ್ಲ. ಬಟ್ ಇಲ್ಲೆಲ್ಲ ಖಾಲಿ ಸ್ಪೇಸ್ ಇದೆ, ಖಾಲಿ ಸ್ಪೇಸ್ ಇದೆನಾ? ಇದೆನಾ? ಇಲ್ಲ. ಆಗ್ಬೋದಾ? ಇಲ್ಲ, ಅದು ಹೋಗಬಹುದು, ರೈಟ್. ಡೆಫಿನೆಟ್ ಆಗಂತೂ ನಮ್ಗೆ ಗೊತ್ತಿಲ್ಲ, ಡೆಫಿನೆಟ್ ಆಗಂತೂ ನಮಗೆ ಗೊತ್ತಿಲ್ಲ, ಬಟ್ ಇದರಲ್ಲಿ ಹೋಗ್ಬೋದು. ಅವ್ರೇನು ಹೇಳ್ತಾ ಇದ್ದಾರೆ ಇಲ್ಲಿ, ಆಲ್ ಬಾಲ್ಸ್ ಕ್ಯಾನ್ ನೆವರ್ ಬಿ ಫಿಶ್ ಅಂತ, ಯಾವತ್ತೂ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಇದು ಹೋಗ್ಬಹುದು. ದಟ್ಸ್ ವೈ ಏನಾಗುತ್ತೆ, ಇದು ರಾಂಗ್ ಆಗುತ್ತೆ, ರೈಟ್. ಅರ್ಥ ಆಗಿದೆನಾ? ಸೊ ಯಾವ್ದು ಫಾಲೋ ಆಗುತ್ತೆ ಇವಾಗ? ಓನ್ಲಿ ಒನ್ ಫಾಲೋಸ್, ಓನ್ಲಿ ಒನ್ ಫಾಲೋಸ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ನೋ ಆ್ಯಪಲ್ ಈಸ್ ಟ್ರೀ. ಯಾವುದು ಆ್ಯಪಲ್ಲು ಟ್ರೀ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡ್ರಾ ಎ ವೆನ್ ಡಯಾಗ್ರಾಮ್ ಫಸ್ಟ್. ಸೊ ವೆನ್ ಡಯಾಗ್ರಾಮಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ? ಯಾವುದು ಆ್ಯಪಲ್ ವಾಟ್ ಏನಿಲ್ಲ ಟ್ರೀಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋ ಆ್ಯಪಲ್ ಈಸ್ ವಾಟ್ ಟ್ರೀ. ಸಮ್ ವೆಜಿಟೇಬಲ್ ಆರ್ ಫ್ಲವರ್. ಸೊ ಫ್ಲವರ್ ಇದೇನಾ, ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿಂದ ಕನೆಕ್ಟ್ ಆಗುತ್ತೆ ನೋಡಿ, ಲಾಸ್ಟ್ ಸ್ಟೇಟ್ಮೆಂಟಿಂದ, ರೈಟ್. ಆಲ್ ಫ್ಲವರ್ಸ್ ಆರ್ ಆ್ಯಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಫ್ಲವರು ಆ್ಯಪಲಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ರೈಟ್, ನೋ ಅಗೇನ್ ಇದನ್ನು ಕನೆಕ್ಟ್ ಮಾಡೋದು, ದಿಸ್ ಈಸ್ ವಾಟ್ ಫ್ಲವರ್. ಸೊ ನೋ ಫ್ರೂಟ್ ಈಸ್ ಫ್ಲವರ್, ರೈಟ್. ಯಾವುದು ಫ್ರೂಟು ಏನಾಗಲ್ಲ, ಫ್ಲವರ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಫ್ರೂಟ್, ದಿಸ್ ಈಸ್ ವಾಟ್ ಫ್ರೂಟ್. ಆ್ಯಂಡ್ ಸಮ್ ವೆಜಿಟೇಬಲ್ ಆರ್ ಫ್ಲವರ್ ಅಂತ, ಕೆಲವು ವೆಜಿಟೇಬಲ್ ಏನಿದೆ ಫ್ಲವರ್ ಇದೆ. ಸಮ್ ವೆಜಿಟೇಬಲ್ ಆರ್ ಫ್ಲವರ್. ದಿಸ್ ವೆಜಿಟೇಬಲ್ ಐ ವಿಲ್ ರಿಪ್ರೆಸೆಂಟ್ ಇಟ್ ಆಸ್ ವಿ ಅಂತ, ರೈಟ್. ಸಮ್ ವೆಜಿಟೇಬಲ್ ಆಸ್ ಫ್ಲವರ್. ಸೊ ಕನ್ಕ್ಲೂಷನಲ್ಲಿ ಏನು ಹೇಳಿದ್ದಾರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆಲ್ ಫ್ಲವರ್ಸ್ ಕ್ಯಾನ್ ನೆವರ್ ಬಿ ಅ ಟ್ರೀ ಅಂತ, ರೈಟ್. ಕ್ಯಾನ್ ನೆವರ್ ಬಿ ಅಂದರೆ ಯಾವತ್ತಿಗೂ ಆಗೋದಿಲ್ಲ, ರೈಟ್. ಸೊ ಆಲ್ ಫ್ಲವರ್ಸ್, ಎಲ್ಲ ಫ್ಲವರ್ಸು ಯಾವತ್ತಿಗೂ ಟ್ರೀ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೇರ್ ಈಸ್ ಅ ಟ್ರೀ? ಟ್ರೀ ಈಸ್ ಹಿಯರ್, ರೈಟ್. ಸೊ ಟ್ರೀ ಎಲ್ಲಿದೆ? ಇಲ್ಲಿದೆ, ರೈಟ್. ಎಲ್ಲ ಫ್ಲವರ್ಸು, ಇದೆಲ್ಲ ಫ್ಲವರ್ಸು ಟ್ರೀ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕರೆಕ್ಟ್? ಎಸ್, ಬಿಕಾಸ್ ಇದು ಆ್ಯಪಲ್ ಒಳಗಡೆನೇ ಇದೆ. ಸೊ ಹೋಲ್ ಆ್ಯಪಲ್ ಟ್ರೀ ಆಗಲ್ಲ ಅಂದರೆ ಆ್ಯಪಲ್ ಒಳಗಡೆ ಇರುವ ಪೋರ್ಷನ್ ಕೂಡ ಟ್ರೀ ಆಗಲ್ಲ, ರೈಟ್. ಇದು ಕೂಡ ಒಳಗಡೆ ಇದೆ. ಸೊ ದ್ಯಾಟ್ಸ್ ವೈ ಯಾವ್ದು ಕರೆಕ್ಟ್ ಆಗುತ್ತೆ? ಫಸ್ಟ್ ಒನ್ ಈಸ್ ಕರೆಕ್ಟ್.
ಕ್ಯಾನ್ ನೆವರ್ ಬಿ, ರೈಟ್, ಯಾವತ್ತಿಗೂ ಆಗೋದಿಲ್ಲ. ನೆಕ್ಸ್ಟ್ ಒನ್, ಸಮ್ ಆ್ಯಪಲ್ಸ್ ಆರ್ ನಾಟ್ ಫ್ರೂಟ್. ಸಮ್ ಆ್ಯಪಲ್ಸ್ ಆರ್ ನಾಟ್ ಫ್ರೂಟ್ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕರೆಕ್ಟ್ ಆರ್ ನಾಟ್? ಆ್ಯಪಲ್, ಸಮ್ ಆ್ಯಪಲ್ಸ್, ಕೆಲವು ಆ್ಯಪಲ್. ಸಿ, ಇದೆಲ್ಲದ್ರ ಬಗ್ಗೆ ಅಂತೂ ನಮಗೆ ಗೊತ್ತಿಲ್ಲ, ಫ್ರೂಟ್ ಅಂತೂ ಇಲ್ಲಿದೆ. ಬಟ್ ದಿಸ್ ಪೋರ್ಷನ್, ಇದೇನು ಫ್ಲವರ್ ಪೋರ್ಷನ್ ಇದೆನೋ ಇದು ಆ್ಯಪಲ್ ಒಳಗಡೆ ಏನಿದೆನಾ, ಅದರ ಅರ್ಥ ಇದು ಆ್ಯಪಲ್ ಇದ್ದರೆ ಸೊ ಸಮ್ ಪೋರ್ಷನ್ ಆಫ್ ಆ್ಯಪಲ್ ಈಸ್ ನಾಟ್ ಇನ್ ಅ ಫ್ರೂಟ್. ಕರೆಕ್ಟ್ ಆರ್ ನಾಟ್? ರೈಟ್, ಈ ಪೋರ್ಷನ್ ಕೂಡ ಆ್ಯಪಲ್ದೇ ಇದೆನಾ, ಸೊ ದಟ್ ಈಸ್ ವಾಟ್, ಏನಿಲ್ಲ ಅದರಲ್ಲಿ, ಫ್ರೂಟಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕನ್ಕ್ಲೂಷನಲ್ಲಿ. ರೈಟ್, ಸೊ ನಮಗೆ ಸ್ಟೇಟ್ಮೆಂಟ್ ನೋಡಿದರೆ ಕರೆಕ್ಟ್ ಅನಿಸ್ತಾ ಇದೆನಾ? ರೈಟ್, ಸೊ ದಟ್ ಈಸ್ ವಾಟ್ ಕರೆಕ್ಟ್. ಸೊ ಯಾವುದು ಫಾಲೋ ಆಗುತ್ತೆ ಇವಾಗ? 1 and 2, ಬೋತ್ 1 and 2 ಫಾಲೋಸ್, ರೈಟ್, ಬೋತ್ 1 and 2 ಫಾಲೋಸ್. ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ದರೆ ನಮಗೆ ಬೋತ್ 1 and 2 ಫಾಲೋಸ್ ಬಂದಿರುತ್ತೆ, ರೈಟ್. ಐದರ್ ಅವ್ರ ಕೇಸನ್ನು ನೆಕ್ಸ್ಟ್ ಮತ್ತೆ ಕ್ಲಾಸಲ್ಲಿ ನೋಡೋಣ, ರೈಟ್. ಸೊ ನೆಕ್ಸ್ಟ್ ನೋಡಿ ಏನಿದೆ ಸ್ಟೇಟ್ಮೆಂಟ್. ಡ್ರಾ ಒನ್ ಡಯಾಗ್ರಾಮ್. ವೆನ್ ಡಯಾಗ್ರಾಮ್ ಡ್ರಾ ಮಾಡಿದರೆ ಏನು ಬರುತ್ತೆ? ಆಲ್ ಕ್ಯಾಟ್ಸ್ ಆರ್ ಟೈಗರ್. ಎಲ್ಲ ಕ್ಯಾಟ್ಸ್ ಏನಿದೆ, ಟೈಗರ್ ಇದೆ ಅಂತ, ರೈಟ್. ಆಲ್ ರ್ಯಾಟ್ಸ್ ಆರ್ ಟೈಗರ್. ಎಲ್ಲ ರ್ಯಾಟ್ಸ್ ಏನಿದೆ, ಟೈಗರಲ್ಲಿದೆ. ಸಿ, ಆಲ್ ರ್ಯಾಟ್ಸ್ ಆರ್ ಟೈಗರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರ್ಯಾಟ್ಸ್ ಮಾಡ್ಕೊಳ್ಳೋಂಗಿಲ್ಲ. ಯಾವಾಗೇನಾಗುತ್ತೆ? ರಾಂಗ್ ಆಗುತ್ತೆ. ಬಿಕಾಸ್ ಎಲ್ಲ ರ್ಯಾಟ್ಸ್ ಟೈಗರ್ ಮಾತ್ರ ಹೇಳಿದ್ದಾರೆ. ಕ್ಯಾಟ್ ಒಳಗಡೆ ಬರುತ್ತೆ ಅಂತ ಹೇಳಿದಾರಾ? ಅಲ್ಲಿ ಕೊಟ್ಟಿಲ್ಲ. ಏನು ಕೊಟ್ಟಿರ್ತಾರೋ ಅದನ್ನು ಮಾತ್ರ ಬರ್ಕೊಳ್ಬೇಕು, ರೈಟ್. ಎಲ್ಲ ರ್ಯಾಟ್ಸ್ ಏನಿದೆ, ಟೈಗರಲ್ಲಿ ಇದೆ. ಸಮ್ ಟೈಗರ್ಸ್ ಆರ್ ಲಾಯಲ್. ಸಮ್ ಟೈಗರ್ಸ್, ಸಿ, ಸಮ್ ಟೈಗರ್ಸ್ ಆರ್ ಲಾಯಲ್. ವೇಟ್, ಸಮ್ ಟೈಗರ್ಸ್ ಆರ್ ವಾಟ್? ಲಾಯಲ್. ಸೊ ಸಮ್ ಟೈಗರ್ಸ್ ಆರ್ ಲಾಯನ್. ಸೊ ಕೆಲವು ಟೈಗರ್ಸು ಲಾಯನ್ ಇದೆ. ಸಮ್ ಲಾಯನ್ ಈಸ್ ಆ್ಯನ್ ಎಲಿಫೆಂಟ್. ಸಮ್ ಲಾಯನ್ ಏನಿದೆ, ಎಲಿಫೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸಮ್ ಲಾಯನ್ ಈಸ್ ಆ್ಯನ್ ಎಲಿಫೆಂಟ್. ಸೊ ವಿಲ್ ಸಿ ದ ಕನ್ಕ್ಲೂಷನ್. ಕನ್ಕ್ಲೂಷನಲ್ಲಿ ಏನಿದೆ? ನೋ ಎಲಿಫೆಂಟ್ ಈಸ್ ಕ್ಯಾಟ್ ಅಂತ, ರೈಟ್. ಯಾವುದು ಎಲಿಫೆಂಟ್, ಕ್ಯಾಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಲಿಫೆಂಟ್ ಟು ಕ್ಯಾಟ್, ಎಲಿಫೆಂಟ್ ಇಲ್ಲಿದೆ, ಕ್ಯಾಟ್ ಇಲ್ಲಿದೆ. ನಿಮಗೆ ಅದ್ರ ಬಗ್ಗೆ ಡೆಫಿನೆಟ್ ಆಗಿ ಏನಾದರೂ ರಿಲೇಷನ್ ಗೊತ್ತಿದೆನಾ? ಸೊ ಏನಾದರೂ ಗೊತ್ತಿದೆನಾ? ಅಲ್ಲಿ ಏನಾದರೂ ಹೇಳಿದಾರಾ ಅವರಿಬ್ಬರ ನಡುವೆ ಸ್ಟೇಟ್ಮೆಂಟಲ್ಲಿ? ಸಮ್ ಆರ್ ನೋ ಏನಾದರೂ ಹೇಳಿದಾರಾ? ನೋ, ವಿ ಡೋಂಟ್ ನೋ, ರೈಟ್. ನಮಗೆ ಗೊತ್ತಿಲ್ಲ. ಸೊ ಅದರ ಸಲುವಾಗಿ ಯಾವ್ದು ಆಗ್ಬೋದು, ಆಗದೇ ಇರ್ಬೋದು, ರೈಟ್. ದಟ್ ಈಸ್ ವಾಟ್ ರಾಂಗ್. ನೆಕ್ಸ್ಟ್, ಇಲ್ಲಿ ಯಾವ್ದು ಕೊಟ್ಟಿರ್ತಾರೋ ಅದು ಮಾತ್ರ ಕರೆಕ್ಟ್ ಇರುತ್ತೆ, ರೈಟ್. ಆಲ್ ಕ್ಯಾಟ್ಸ್ ಕ್ಯಾನ್ ನೆವರ್ ಬಿ ಎಲಿಫೆಂಟ್. ಎಲ್ಲ ಕ್ಯಾಟ್ಸು ಯಾವತ್ತಿಗೂ ಎಲಿಫೆಂಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ನಮಗೇನು ಗೊತ್ತಿಲ್ಲ. ಸೊ ವಿಲ್ ಕ್ಯಾನ್ಸಲ್ ಇಟ್ ಔಟ್. ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್ ಅಂತ. ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್. ಸಿ, ನಾನು ಮೊದಲೇ ಹೇಳಿದೆ ಇದು ಕ್ಯಾಟ್ಸ್ ಒಳಗಡೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ನಮಗೆ ಸ್ಟೇಟ್ಮೆಂಟಲ್ಲಿ ಅವರು ಹೇಳಿಲ್ಲ. ಸೊ ಅವರು ಕನ್ಕ್ಲೂಷನಲ್ಲಿ ಏನು ಹೇಳ್ತಾ ಇದ್ದಾರೆ? ಸಮ್ ರ್ಯಾಟ್ಸ್ ಆರ್ ಕ್ಯಾಟ್ಸ್. ಕೆಲವು ರ್ಯಾಟ್ಸು ಕ್ಯಾಟ್ಸಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕರೆಕ್ಟಾ ಇಲ್ವಾ? ನಮ್ಗೆ ಗೊತ್ತಿಲ್ಲ. ಸೊ ಯಾಕೆ ಇಲ್ಲಿ ಡೆಫಿನೆಟ್ ನಮಗೆ ಏನೂ ಗೊತ್ತಿಲ್ಲ. ಸ್ಟೇಟ್ಮೆಂಟಲ್ಲಿ ಸಮ್ ಕೂಡ ಇದೆನಾ, ನೋ ಕೂಡ ಇದೆನಾ? ಇದರಲ್ಲಿ ನೋ ಕೂಡ ಆಗ್ಬೋದು, ರೈಟ್, ಆಗಬಹುದು, ವಿ ಡೋಂಟ್ ನೋ. ಸೊ ಅವಾಗೇನಾಗುತ್ತೆ? ಇದು ರಾಂಗ್ ಆಗುತ್ತೆ. ಸೊ ಆಪ್ಷನ್ ಯಾವ್ದು ಬರುತ್ತೆ? ಯಾವುದೂ ಫಾಲೋ ಆಗಲ್ಲ. ನನ್ ಫಾಲೋಸ್. ಸಿ, ನನ್ ಫಾಲೋಸ್ ಅಂತ ಆಗುತ್ತೆ. ಸಿ, ಇನ್ನೊಂದು ಆಪ್ಷನ್ ಇವಾಗ ನನ್ ಆಫ್ ದೀಸ್ ಇದ್ದರೆ, ಇಲ್ಲಿ ಕೆಳಗಡೆ ಇದೆ, ಕಾಣಿಸ್ತಾ ಇಲ್ಲ. ಸಿ, ನನ್ ಫಾಲೋಸ್ ಇದೆ ಆ್ಯಂಡ್ ನನ್ ಆಫ್ ದೀಸ್ ಇದೆ ಆಪ್ಷನ್ಸಲ್ಲಿ, ರೈಟ್. ಆಪ್ಷನ್ 1 ಅಂತೂ 1 ಫಾಲೋಸ್, 2 ಫಾಲೋಸ್, 3 ಫಾಲೋಸ್ ಆ್ಯಂಡ್ ನನ್ ಫಾಲೋಸ್ ಅಂತ ಇದೆ ಆ್ಯಂಡ್ ನನ್ ಆಫ್ ದೀಸ್ ಅಂತ ಇದೆ, ರೈಟ್. ಸೊ ಇವಾಗ ಯಾವ್ದು ಆಪ್ಷನ್ ಬರುತ್ತೆ? ಯಾವುದೂ ಆಗ್ತಾ ಇಲ್ಲ, ಯಾವುದೂ ಫಾಲೋ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನನ್ ಫಾಲೋಸ್ ಅಂತ ಬರುತ್ತೆ. ಯಾವಾಗ ನನ್ ಆಫ್ ದೀಸ್ ಬರುತ್ತೆ? ಈ 3 ಆಪ್ಷನಲ್ಲಿ ಈ 4 ಆಪ್ಷನ್ ಏನಿರುತ್ತೆ ಅಲ್ಲ, ಅದರಲ್ಲಿ ಯಾವುದು ಫಾಲೋ ಆಗ್ತಾ ಇಲ್ಲ ಅಂದರೆ ಆವಾಗ ನನ್ ಆಫ್ ದೀಸ್ ಬರುತ್ತೆ. ನನ್ ಆಫ್ ದೀಸ್ ಆಪ್ಷನ್, ಇಲ್ಲಿ ಈ ಆಪ್ಷನಲ್ಲಿರೋದು ಯಾವುದೂ ಆಗೋದಿಲ್ಲ. ಅದರ ಅರ್ಥ ಇದರಲ್ಲಿ 1 or 2 ಫಾಲೋಸ್ ಆಗ್ತಾ ಇದ್ದರೆ, ರೈಟ್. ಇವಾಗ ಇನ್ನೊಂದು ಆಪ್ಷನ್ 1 or 2 ಫಾಲೋಸ್ ಆಗ್ತಾ ಇದ್ದರೆ, ರೈಟ್ ಅಂದ್ಕೊಳ್ಳಿ, 1 or 2 ಫಾಲೋಸ್. ಸೊ ಆವಾಗ ಈ ನನ್ ಆಫ್ ದೀಸ್ ಬರಲ್ಲ. ಏನು ಬಂದಿರುತ್ತೆ? 1 and 2 ಫಾಲೋಸ್. ಇವಾಗ ಆಪ್ಷನಲ್ಲಿ 1 and 2 ಫಾಲೋ ಇಲ್ಲ. ಸೊ ಆವಾಗ ನಿಮ್ಮ ಆಪ್ಷನ್ ಏನಾಗುತ್ತೆ? ನನ್ ಆಫ್ ದೀಸ್. ಅರ್ಥ ಆಯ್ತಾ? ನನ್ ಫಾಲೋಸ್ ಆ್ಯಂಡ್ ನನ್ ಆಫ್ ದೀಸ್ ನಡುವೆ ಡಿಫ್ರೆನ್ಸ್, ರೈಟ್.
ನೆಕ್ಸ್ಟ್ ಒನ್. ನೆಕ್ಸ್ಟ್ ಏನಿದೆ, ಸಮ್ ರನ್ಸ್ ಆರ್ ಸ್ಕ್ವೇರಲ್ ಆ್ಯಂಡ್ ಆಲ್ ಸ್ಕ್ವೇರಲ್ಸ್ ಆರ್ ಜಂಪ್, ನೋ ವಾಕ್ ಈಸ್ ಅ ಜಂಪ್ ಅಂತ ಕೊಟ್ಟಿದ್ದಾರೆ. ರೈಟ್, ಮೇಕ್ ಅ ವೆನ್ ಡಯಾಗ್ರಾಮ್. ಸಮ್ ರನ್ಸ್ ಆರ್ ಸ್ಕ್ವೇರಲ್, ಸಮ್ ರನ್ಸ್ ಏನಿದೆ ಸ್ಕ್ವೇರಲ್ ಇದೆ ಅಂತ ಹೇಳಿದ್ದಾರೆ. ಆಲ್ ಸ್ಕ್ವೇರಲ್ ಆರ್ ಜಂಪ್ ಆ್ಯಂಡ್ ನೋ ವಾಕ್ ಈಸ್ ಜಂಪ್, ಯಾವುದು ವಾಕ್ ಏನಿಲ್ಲ ಜಂಪ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರೈಟ್, ನೋ ವಾಕ್ ಈಸ್ ಜಂಪ್. ಸಮ್ ಕನ್ಕ್ಲೂಷನ್ಸ್ ನೋಡಿ, ಇವಾಗ ಕನ್ಕ್ಲೂಷನ್ಸ್ ಏನಿದೆ, ಸಮ್ ಜಂಪ್ಸ್ ಆರ್ ರನ್, ಸಮ್ ಜಂಪ್ಸ್ ಏನಿದೆ ರನ್ ಇದೆ ಅಂತ. ರೈಟ್, ಇಸ್ ಇಟ್ ಕರೆಕ್ಟ್ ಆರ್ ನಾಟ್? ಇಲ್ಲಿ ಕಾಣಿಸ್ತಾ ಇದೆ. ರೈಟ್, ಕೆಲವು ಜಂಪ್ಸ್ ಏನಿದೆ ರನ್ಸಲ್ಲಿ ಇದೆ. ರೈಟ್, ಕರೆಕ್ಟ್. ಸಮ್ ಸ್ಕ್ವೇರಲ್ಸ್ ಆರ್ ಡೆಫಿನೆಟ್ಲಿ ನಾಟ್ ವಾಕ್, ಸಮ್ ಸ್ಕ್ವೇರಲ್ಸ್ ಆರ್ ಡೆಫಿನೆಟ್ಲಿ ನಾಟ್ ವಾಕ್ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಅಂದರೆ ಡೆಫಿನೆಟ್ ಕೇಸ್ ಇರುತ್ತೆ. ರೈಟ್, ಸಮ್ ಸ್ಕ್ವೇರಲ್, ಕೆಲವು ಸ್ಕ್ವೇರಲ್ಸ್ ಏನಿದೆ ಯಾವತ್ತೂ ವಾಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನಾಟ್ ವಾಕ್. ಸಿ, ಕರೆಕ್ಟಾ ಇಲ್ಲ? ಇವಾಗ ಏನಿದೆ, ಜಂಪ್ ಟು ವಾಕ್ ನೋ ರಿಲೇಷನ್ ಇದೆ, ಅಂದರೆ ಜಂಪ್ ಒಳಗಡೆ ಬರೋದು ಪೋರ್ಷನ್ ಕೂಡ ವಾಕ್ ಆಗಲ್ಲ. ರೈಟ್, ಸೊ ಸಮ್ ಕೂಡ ಆಗಲ್ಲ, ಎಲ್ಲ ಸ್ಕ್ವೇರ್ಸು ವಾಕ್ ಆಗಲ್ಲ ಬಿಕಾಸ್ ಅದು ಜಂಪ್ ಒಳಗಡೆ ಇದೆ. ರೈಟ್, ನೋ ವಾಕ್ ಈಸ್ ರನ್, ಯಾವುದು ವಾಕ್ ರನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ವಾಕ್ ರನ್ ಇಲ್ಲ. ಸಿ, ವಾಕ್ ಆ್ಯಂಡ್ ರನ್ ಈಸ್ ಹಿಯರ್. ಸೊ ದಿಸ್ ಪೋರ್ಷನ್, ಈ ಪೋರ್ಷನ್ ವಾಕ್ ಆಗಲ್ಲ ಬಿಕಾಸ್ ಇದು ಜಂಪ್ ಒಳಗಡೆ ಇದೆ. ಬಟ್ ವಾಟ್ ಅಬೌಟ್ ದಿಸ್ ಪೋರ್ಷನ್? ಸಮ್ ಅಂತ ಹೇಳಿದರೆ ಕರೆಕ್ಟ್ ಆಗ್ತಾಯಿತ್ತು. ರೈಟ್, ಫಾರ್ ಎಕ್ಸಾಂಪಲ್ ವಾಟ್ ಸಮ್ ಸಮ್ ರನ್ ಈಸ್ ನಾಟ್ ವಾಕ್ ಅಂತ. ಸಿ, ಸಮ್ ರನ್ ಈಸ್ ವಾಕ್ ಅಂತ ಕೊಟ್ಟಿದ್ರೆ ಆಗ್ಬೋದಿತ್ತು, ಆಗುತ್ತೆ. ರೈಟ್, ಸಿ, ಸಮ್ ಪೋರ್ಷನ್ ಆಫ್ ರನ್ ಏನು ಬರಲ್ಲ, ವಾಕಲ್ಲಿ ಬರೋದಿಲ್ಲ ಬಿಕಾಸ್ ಇದು ಕೂಡ ಜಂಪ್ ಒಳಗಡೆ ಬಂದಿರುತ್ತೆ. ಬಟ್ ಅವ್ರೇನು ಹೇಳಿದ್ದಾರೆ, ನೋ ವಾಕ್, ಯಾವುದು ವಾಕ್ ರನ್ ಆಗೋದಿಲ್ಲ ಅಂತ. ರೈಟ್, ವಾಕ್ ಟು ರನ್ ಇವಾಗ ಡೆಫಿನೆಟ್ ಆಗಿ ಇಲ್ಲಿ ಬರ್ಬೋದಾ ವಾಕ್? ರೈಟ್, ಸೊ ಈ ಪೋರ್ಷನ್ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ಏನಾಗುತ್ತೆ ಅದು ನಮಗೆ ವಿ ಡೋಂಟ್ ನೋ. ಸೊ ದ್ಯಾಟ್ಸ್ ವೈ ಯಾವ್ದು ಫಾಲೋ ಆಗುತ್ತೆ? ಓನ್ಲಿ 1 and 2 ಫಾಲೋಸ್. ವಿಚ್ ಒನ್? 1 and 2 ಫಾಲೋಸ್. ಸಿ, ಏನಾಗುತ್ತೆ ಆಪ್ಷನ್ಸ್ ಏನಿದೆ, ಓನ್ಲಿ 1 ಫಾಲೋಸ್, 1 and 2 ಫಾಲೋಸ್, ಆ್ಯಂಡ್ ಓನ್ಲಿ 2 and 3 ಫಾಲೋಸ್, ಆಲ್ ಫಾಲೋ ಆ್ಯಂಡ್ ನನ್ ಆಫ್ ದಿಸ್. ದಟ್ ಈಸ್ ವಾಟ್ 1 and 2 ಫಾಲೋಸ್. ಬೋತ್ 1 and 2 ಫಾಲೋ ಆಗುತ್ತೆ ಕನ್ಕ್ಲೂಷನ್ಸ್. ರೈಟ್, ಅರ್ಥ ಆಗಿದೆನಾ ಇದು? ಸೊ ವಿಲ್ ಸಿ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಏನಿದೆ, ಸೊ ವಾಟ್ ಈಸ್ ದ ನೆಕ್ಸ್ಟ್ ಒನ್? ಸಮ್ ಓಷನ್ಸ್ ಆರ್ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ. ಏನಿದೆ ವೆನ್ ಡಯಾಗ್ರಾಮಲ್ಲಿ? ಸಮ್ ಓಷನ್ಸ್ ಆರ್ ವಾಟ್? ಸ್ಟ್ರೀಮ್ ಅಂತ. ದಿಸ್ ಈಸ್ ಸ್ಟ್ರೀಮ್. ನೋ ಸಿ ಈಸ್ ಓಷನ್, ಯಾವುದು ಸಿ ಓಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋ ಸಿ, ನೋ ಸಿ ಈಸ್ ಓಷನ್, ನೋ ಕರೆಂಟ್ ಈಸ್ ಸ್ಟ್ರೀಮ್, ಯಾವುದು ಕರೆಂಟ್ ಸ್ಟ್ರೀಮ್ ಇಲ್ಲ ಅಂತ. ರೈಟ್, ಆಲ್ ಕರೆಂಟ್ಸ್ ಆರ್ ಕೋಲ್ಡ್, ಎಲ್ಲ ಕರೆಂಟ್ಸ್ ಏನಿದೆ ಕೋಲ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ರೈಟ್, ಎಲ್ಲ ಕರೆಂಟ್ಸ್ ಕೋಲ್ಡ್ ಇದೆ ಅಂತ. ಸಮ್ ಸ್ಟ್ರೀಮ್ಸ್ ಆರ್ ನಾಟ್ ಕೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಕ್ಲೂಷನಲ್ಲಿ ಏನು ಹೇಳ್ತಾ ಇದ್ದಾರೆ? ಸಮ್ ಸ್ಟ್ರೀಮ್ಸ್ ಏನಿದೆ ಆರ್ ನಾಟ್ ಕೋಲ್ಡ್ ಅಂತ. ಸಿ, ಸಮ್ ಸ್ಟ್ರೀಮ್ಸ್ ಆರ್ ನಾಟ್ ಕೋಲ್ಡ್, ಎಲ್ಲ ಕರೆಂಟ್ಸ್ ಕೋಲ್ಡ್ ಒಳಗಡೆ ಬರುತ್ತೆ. ರೈಟ್, 1 minute 1. ರೈಟ್, ಎಲ್ಲ ಆಲ್ ಕರೆಂಟ್ಸ್ ಆರ್ ಇನ್ ಕೋಲ್ಡ್. ಸಮ್ ಸ್ಟ್ರೀಮ್ಸ್ ಆರ್ ನಾಟ್ ಕೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟ್ರೀಮ್ ಏನಿದೆ, ಕೆಲವು ಸ್ಟ್ರೀಮು ವಾಟ್ ಕೋಲ್ಡ್ ಜೊತೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವು ಸಿ, ಇಲ್ಲಿ ಇವಾಗ ಇದು ಕೋಲ್ಡ್ ಪೋರ್ಷನ್ ಇದೆ. ರೈಟ್, ಇಲ್ಲಿ ಬರೋದಿಲ್ಲ. ರೈಟ್, ಈ ಪೋರ್ಷನಲ್ಲಿ ಕೂಡ ಇದು ಕೂಡ ಕೋಲ್ಡನ್ ಪೋರ್ಷನ್ ಇದೆನಾ? ರೈಟ್, ಬಿಕಾಸ್ ಅದ್ರ ಒಳಗಡೆ ಇದೆ. ಸೊ ಇಲ್ಲಿ ಬರೋದಿಲ್ಲ ಅಂತಂದರೆ ಸಮ್ ಸ್ಟ್ರೀಮ್ಸ್ ಆರ್ ನಾಟ್ ಕೋಲ್ಡ್. ರೈಟ್, ಕರೆಕ್ಟ್ ಆಗುತ್ತಾ ಅದು? ರೈಟ್, ಆಲ್ ಕೋಲ್ಡ್ಸ್ ಕ್ಯಾನ್ ನೆವರ್ ಬಿ ಸ್ಟ್ರೀಮ್ ಅಂತ. ರೈಟ್, ಆಲ್ ಕೋಲ್ಡ್, ಎಲ್ಲ ಕೋಲ್ಡ್ ಏನಿದೆ ಕ್ಯಾನ್ ನೆವರ್ ಬಿ ಅ ಸ್ಟ್ರೀಮ್.
ಎಲ್ಲ ಕೋಲ್ಡ್ ಏನಿದೆ ಕ್ಯಾನ್ ನೆವರ್ ಬಿ ಅ ಸ್ಟ್ರೀಮ್ ಅಂತ ಹೇಳ್ತಾ ಇದ್ದಾರೆ. ರೈಟ್, ಕರೆಕ್ಟ್ ಆಗುತ್ತಾ? ಬಿಕಾಸ್ ಇಲ್ಲಿ ನೋ ರಿಲೇಷನ್ ಇದೆ. ಸಮ್ ಕೋಲ್ಡ್, ಇಲ್ಲಿ ಸಮ್ ಪೋರ್ಷನ್ ಆಫ್ ಕೋಲ್ಡು ಸ್ಟ್ರೀಮಲ್ಲಿ ಹೋಗ್ಬೋದು, ಬಟ್ ಈ ಪೋರ್ಷನ್ ಹೋಗೋಕ್ಕೆ ಸಾಧ್ಯನಾ? ಯಾವತ್ತೂ ಹೋಗೋದಿಲ್ಲ. ರೈಟ್, ಸೊ ಅದರ ಅರ್ಥ ಎಲ್ಲ ಕೂಡ ಹೋಗೋದಿಲ್ಲ. ಸೊ ದಟ್ ಈಸ್ ವಾಟ್ ರಾಂಗ್. ನೋ ಓಷನ್ ಈಸ್ ಕರೆಂಟ್, ಯಾವುದು ಓಷನ್ ಕರೆಂಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೈಟ್, ಸಿ ಸಮ್ ಪೋರ್ಷನ್ ಆಫ್ ಓಷನ್ ಈಸ್ ನಾಟ್ ಇನ್ ಅ ಕರೆಂಟ್. ನಮ್ಗೆ ಗೊತ್ತಿದೆ ಇದು, ಇಲ್ಲಿ ಕಾಣಿಸ್ತಾ ಇದೆ ಸಮ್ ಪೋರ್ಷನ್ ಆಫ್ ಓಷನ್ ಈಸ್ ನಾಟ್ ಇನ್ ಅ ಕರೆಂಟ್. ವಾಟ್ ಅಬೌಟ್ ದಿಸ್? ಈ ಪೋರ್ಷನ್ ಬಗ್ಗೆ ನಮಗೆ ಗೊತ್ತಿದೆನಾ? ಇಲ್ಲ. ಸೊ ದ್ಯಾಟ್ಸ್ ವೈ ಟೋಟಲ್ ನಮಗೆ ಎಲ್ಲದರ ಬಗ್ಗೆ ಗೊತ್ತಿಲ್ಲ, ಸಮ್ ಗೊತ್ತಿದೆ. ರೈಟ್, ಸೊ ವಿ ಡೋಂಟ್ ನೋ, ಟೋಟಲ್ ಆಗೋದಿಲ್ಲ ಅಂತ ನಮಗೆ ಗೊತ್ತಿಲ್ಲ. ರೈಟ್, ಯಾವುದು ಓಷನ್ ಕರೆಂಟ್ ಆಗೋದಿಲ್ಲ ಅಂತ ನಮಗೆ ಡೆಫಿನೆಟ್ ಆಗಿ ಗೊತ್ತಿಲ್ಲ. ರೈಟ್, ಓನ್ಲಿ ಏನು ಗೊತ್ತಿದೆ? ಈ ಸಮ್ ಪೋರ್ಷನ್ ಆಫ್ ಓಷನ್ ಕರೆಂಟಲ್ಲಿ ಹೋಗೋದಿಲ್ಲ ಅಂತ ಗೊತ್ತಿದೆ. ರೈಟ್, ಬಿಕಾಸ್ ಯಾಕೆ ಇದನ್ನು ಹೀಗೆ ಡ್ರಾ ಮಾಡ್ಬೋದಾ ನಾವು? ಇವಾಗ ಓಷನ್ ಇದೆ, ರೈಟ್, ಓಷನ್ ಇದೆ, ಇಲ್ಲಿ ಸ್ಟ್ರೀಮ್ ಇದೆ, ಇಲ್ಲಿ ರೈಟ್, ಇಲ್ಲಿ ಒಳಗಡೆ ನಾನು ಕರೆಂಟ್ ಮಾಡಿದರೆ ಏನಾಗುತ್ತೆ? ಎಲ್ಲ ಪೋರ್ಷನ್ ಕರೆಂಟ್ ಓಷನಲ್ಲಿ ಆಗ್ಬೋದಾ? ಈ ಪೋರ್ಷನ್ ಸಮ್ ಪೋರ್ಷನ್ ಆಫ್ ಕರೆಂಟ್ ಆಗ್ಬೋದಾ? ಇಲ್ಲ ಓಷನಲ್ಲಿ. ರೈಟ್, ಸಮ್ ಪೋರ್ಷನ್ ಆಫ್ ದ್ಯಾಟ್ ಕರೆಂಟ್ ಆಗ್ಬೋದು. ಸೊ ದಟ್ಸ್ ವೈ ಅಲ್ಲಿ ಉಳಿದಿರೋ ಪೋರ್ಷನ್ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ಅವಾಗ ಏನಾಗುತ್ತೆ? ಇದು ರಾಂಗ್ ಆಗುತ್ತೆ. ಸೊ ಆಪ್ಷನಲ್ಲಿ ಯಾವ್ದು ಫಾಲೋ ಆಗುತ್ತೆ? ಓನ್ಲಿ ಒನ್ ಫಾಲೋಸ್. ವಾಟ್? ವಿಚ್ ಆಪ್ಷನ್? ಓನ್ಲಿ ಒನ್ ಫಾಲೋಸ್ ಆಗಿರುತ್ತೆ. ರೈಟ್, ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ಸಮ್ ನೆಟ್ವರ್ಕ್ಸ್ ಆರ್ ವೆಬ್ ಅಂತ ಕೊಟ್ಟಿದ್ದಾರೆ. ರೈಟ್, ಮೇಕ್ ಇಟ್ ಇನ್ ಅ ವೆನ್ ಡಯಾಗ್ರಾಮಲ್ಲಿ ರಿಪ್ರೆಸೆಂಟ್ ಮಾಡಿ. ಸಮ್ ನೆಟ್ವರ್ಕ್ಸ್ ಆರ್ ವೆಬ್, ಸಮ್ ನೆಟ್ವರ್ಕ್ಸ್ ಆರ್ ಬ್ರೌಸ್. ಓಕೆ, ಸೊ ಆಲ್ ಬ್ರೌಸ್ ಆರ್ ಚಾಟ್. ಏನಿದೆ? ಎಲ್ಲ ಚಾಟ್ ಇದೆ ಅಂತ. ನೋ ಚಾಟ್ ಈಸ್ ಇಂಟರ್ನೆಟ್, ಯಾವುದು ಚಾಟ್ ಏನಿಲ್ಲ, ಇಂಟರ್ನೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರೈಟ್, ಹೀಗೆ ಬರುತ್ತಾ ವೆನ್ ಡಯಾಗ್ರಾಮು? ರೈಟ್, ಸೊ ಕನ್ಕ್ಲೂಷನ್ಸಲ್ಲಿ ಏನು ಕೊಟ್ಟಿದ್ದಾರೆ? ಆಲ್ ನೆಟ್ವರ್ಕ್ಸ್ ಕ್ಯಾನ್ ನೆವರ್ ಬಿ ಇಂಟರ್ನೆಟ್. ಎಲ್ಲ ವಾಟ್? ನೆಟ್ವರ್ಕ್ಸ್. ಇದೆಲ್ಲ ಈ ನೆಟ್ವರ್ಕ್ಸ್ ಇದೆನೋ ಯಾವತ್ತೂ ಇಂಟರ್ನೆಟ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ರೈಟ್ ಆರ್ ನಾಟ್? ಎಲ್ಲ ನೆಟ್ವರ್ಕ್, ಇದೆಲ್ಲ ಏನು ನೆಟ್ವರ್ಕ್ ಇದೆ? ಟೋಟಲ್ ಹೋಲ್ ದಿಸ್ ಥಿಂಗ್ ಯಾವತ್ತೂ ಇಂಟರ್ನೆಟ್ ಒಳಗಡೆ ಹೋಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ರೈಟ್, ಈಸ್ ಇಟ್ ಕರೆಕ್ಟ್? ಎಸ್, ಬಿಕಾಸ್ ಇಲ್ಲಿರೋ ಪೋರ್ಷನು ಇದೇನಿಲ್ಲ, ಈ ಪೋರ್ಷನು ಇಂಟರ್ನೆಟ್ ಜೊತೆ ವಾಟ್? ಚಾಟ್ ಒಳಗಡೆನೇ ಬರುತ್ತಾ ಇದೆಲ್ಲ ಪೋರ್ಷನು. ಇಂಟರ್ನೆಟ್ ಜೊತೆ ನೋ ರಿಲೇಷನ್ ಇದೆ ಅಂದರೆ ಈ ಪೋರ್ಷನೇ ಹೋಗೋದಿಲ್ಲ. ದಿಸ್ ಈಸ್ ವಾಟ್? ನೆಟ್ವರ್ಕ್ ಪೋರ್ಷನ್ ಇದೆನಾ? ಸೊ ಹೋಲ್ ಹೋಗೋಕ್ಕೆ ಸಾಧ್ಯನಾ? ಸಮ್ ಪೋರ್ಷನ್ ಹೋಗ್ತಾ ಇಲ್ಲ ಅಂದರೆ ಎಲ್ಲ ಕೂಡ ಹೋಗೋಕ್ಕೆ ಸಾಧ್ಯ ಇಲ್ಲ. ರೈಟ್, ಸಮ್ ಹೋಗ್ಬೋದು, ಇಲ್ಲಿ ಉಳಿದಿರೋ ಎನ್ ಪೋರ್ಷನು ಹೋಗ್ಬೋದು, ಬಟ್ ಅವ್ರು ಕೇಳ್ತಾ ಇರೋದು ಆಲ್ ನೆಟ್ವರ್ಕ್ಸ್, ಎಲ್ಲ ನೆಟ್ವರ್ಕ್ ಹೋಗುತ್ತೇನಾ ಅಂತ. ಕ್ಯಾನ್ ನೆವರ್ ಬಿ ಇಂಟರ್ನೆಟ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆರ್ ನಾಟ್? ಕ್ಯಾನ್ ನೆವರ್ ಬಿ ಅಂದರೆ ಯಾವತ್ತಿಗೂ ಆಗೋದಿಲ್ಲ ಅಂತ. ರೈಟ್, ಆಗೋದಿಲ್ಲ, ಬಿಕಾಸ್ ಈ ಸಮ್ ಪೋರ್ಷನ್ ಹೋಗೋದಿಲ್ಲ ಅಂದರೆ ಎಲ್ಲ ಪೋರ್ಷನ್ ಕೂಡ ಹೋಗೋಕ್ಕೆ ಸಾಧ್ಯವಿಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಅ ಕರೆಕ್ಟ್. ಕ್ಯಾನ್ ನೆವರ್ ಬಿ ಅಂತ ಕೊಟ್ಟಿದ್ದಾರೆ. ಕ್ಯಾನ್ ನೆವರ್ ಬಿ ಯಾವತ್ತಿಗೂ ಆಗೋದಿಲ್ಲ. ರೈಟ್, ಯಾವತ್ತಿಗೂ ಆಗೋದಿಲ್ಲ. ರೈಟ್, ನೋ ವೆಬ್ ಈಸ್ ಚಾಟ್, ಯಾವುದು ವೆಬ್ ಚಾಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿ, ವೆಬ್ ಇಲ್ಲಿದೆ, ಚಾಟ್ ಇಲ್ಲಿದೆ. ಸೊ ಏನಾದರೂ ನೆಗೆಟಿವ್ ರಿಲೇಷನ್ ಇದೆನಾ? ಏನಾದರೂ ನೆಗೆಟಿವ್ ರಿಲೇಷನ್ ಇದೆನಾ? ನೋ. ಸೊ ದಟ್ಸ್ ವೈ ವಿ ಡೋಂಟ್ ನೋ. ಗೊತ್ತಿಲ್ಲ, ಅಲ್ಲಿ ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ರೈಟ್, ಅವ್ರೇನು ಹೇಳ್ತಾ ಇದ್ದಾರೋ ಅದು ಮಾತ್ರ ಕರೆಕ್ಟ್. ರೈಟ್, ಸಮ್ ಇಂಟರ್ನೆಟ್ಸ್ ಆರ್ ಬ್ರೌಸ್, ಕೆಲವು ಇಂಟರ್ನೆಟ್ಸ್ ಏನಿದೆ ಬ್ರೌಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕರೆಕ್ಟ್? ಇಂಟರ್ನೆಟ್ಟು ಬ್ರೌಸ್ ನೋಡಿದರೆ ನೋ ರಿಲೇಷನ್ ಇದೆ, ಇದೇನಾ? ಇಲ್ಲ, ನೋ. ಒಳಗಡೆ ಇರೋದು ಯಾವುದು ಚಾಟ್ ಇಂಟರ್ನೆಟ್ ಆಗಲ್ಲ ಅಂದರೆ ಒಳಗಿಡೋ ಪೋರ್ಷನ್ ಕೂಡ ಇಂಟರ್ನೆಟ್ ಆಗೋಲ್ಲ. ಅದರಲ್ಲೇನು ಹೇಳ್ತಾ ಇದ್ದಾರೆ ಅವರು? ಸಮ್ ಇಂಟರ್ನೆಟ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ವಾಟ್? ಡೆಫಿನೆಟ್ಲಿ ಇದು ರಾಂಗ್ ಆಗುತ್ತೆ. ಸೊ ಯಾವುದು ಫಾಲೋ ಆಗುತ್ತೆ? ಓನ್ಲಿ ಒನ್ ಫಾಲೋಸ್. ರೈಟ್, ಯಾವುದು ಕನ್ಕ್ಲೂಷನ್ ಫಾಲೋ ಆಗುತ್ತೆ? ಓನ್ಲಿ ಒನ್ ಫಾಲೋಸ್. ರೈಟ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ಸಮ್ ಸ್ವೀಟ್ಸ್ ಆರ್ ಶುಗರ್ ಅಂತ ಹೇಳಿದ್ದಾರೆ.
ರೈಟ್. ಸಮ್ ಸ್ವೀಟ್ಸ್ ಆರ್ ಶುಗರ್. ಸೊ ಎಸ್ ಎಸ್ ಆದಾಗ ಏನು ಮಾಡಿ ಫುಲ್ ನೇಮ್ ಆದರೂ ಬರ್ಕೊಳ್ಳಿ, ಆರ್ ಎಲ್ಸ್ 3 ಲೆಟರ್ಸ್, ರೈಟ್. ಸ್ವೀಟ್ ಆರ್ ಶುಗರ್. ಸಮ್ ವೈಟ್ ಆರ್ ಶುಗರ್. ಸಮ್ ವೈಟ್ ಏನಿದೆ ಶುಗರ್ ಇದೆ ಅಂತ. ಸಮ್ ಬ್ಲ್ಯಾಕ್ ಆರ್ ವೈಟ್. 1 minute. ಸೊ ಏನಿದೆ ಸಮ್ ಸ್ವೀಟ್ಸ್ ಆರ್ ಶುಗರ್, ರೈಟ್. ಸಮ್ ವೈಟ್ ಆರ್ ಶುಗರ್, ಸಮ್ ಬ್ಲ್ಯಾಕ್ ಆರ್ ವೈಟ್ ಆ್ಯಂಡ್ ನೋ ಬ್ಲ್ಯಾಕ್ ಈಸ್ ಸ್ಕೈ. ಯಾವುದು ಬ್ಲ್ಯಾಕ್ ಏನಾಗಲ್ಲ, ಸ್ಕೈ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ಸ್ಕೈ, ರೈಟ್. ಯಾವುದು ಬ್ಲ್ಯಾಕ್ ಏನಾಗಲ್ಲ, ಸ್ಕೈ ಆಗೋದಿಲ್ಲ ಅಂತ. ಸೊ ಕನ್ಕ್ಲೂಷನ್ ಏನು ಕೊಟ್ಟಿದ್ದಾರೆ, ನೋ ಶುಗರ್ ಈಸ್ ಬ್ಲ್ಯಾಕ್. ಯಾವುದು ಶುಗರು ಬ್ಲ್ಯಾಕ್ ಇಲ್ಲ ಅಂತ. ಸಿ ಶುಗರ್ ಟು ಬ್ಲ್ಯಾಕ್, ಇಲ್ಲಿ ನೋ ಅಂತ ನೆಗೆಟಿವ್ ರಿಲೇಷನ್ ಕಾಣಿಸ್ತಾ ಇದ್ದೇನೆ ನಿಮಗೆ. ಸ್ಟೇಟ್ಮೆಂಟ್ ಎಲ್ಲ ಹೇಳಿದಾರ ಶುಗರ್ ಟು ಬ್ಲ್ಯಾಕು ಯಾವತ್ತೂ ಇಲ್ಲ ಅಂತ, ರೈಟ್. ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಏನಾಗುತ್ತೆ, ರಾಂಗ್ ಆಗುತ್ತೆ, ರೈಟ್. ಸಮ್ ಸ್ವೀಟ್ಸ್ ಆರ್ ಡೆಫಿನೆಟ್ಲಿ ನಾಟ್ ಸ್ಕೈ. ಸಮ್ ಸ್ವೀಟ್ ಏನಿದೆ, ಸ್ವೀಟ್ ಇಲ್ಲಿದೆ, ರೈಟ್. ಕೆಲವು ಸ್ವೀಟು, ಇದರಲ್ಲಿರೋ ಸ್ವೀಟು ಯಾವತ್ತೂ ಸ್ಕೈ ಆಗೋದಿಲ್ಲ ಅಂತೆ. ಬಟ್ ಸ್ವೀಟ್ ಟು ಸ್ಕೈ ಡೆಫಿನೆಟ್ ಆಗಿ ನಮಗೆ ರಿಲೇಷನ್ ಗೊತ್ತಿಲ್ಲ. ನೋ ಇದೆನೋ ಬೇರೆ ಏನೋ ಇದೆನೋ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್ ರಾಂಗ್. ಗೊತ್ತಿಲ್ಲ ಅಂದರೆ ನಮಗೆ ರಾಂಗ್ ಆಗುತ್ತೆ. ಥರ್ಡ್ ಒನ್ ಕನ್ಕ್ಲೂಷನ್ ಏನಿದೆ, ಆಲ್ ವೈಟ್ ಕ್ಯಾನ್ ನೆವರ್ ಬಿ ಸ್ಕೈ. ಎಲ್ಲ ವೈಟು ಯಾವತ್ತಿಗೂ ಸ್ಕೈ ಆಗೋದಿಲ್ಲ ಅಂತೆ, ರೈಟ್. ಕರೆಕ್ಟ್ ಆಗುತ್ತಾ ಇದು? ಸಿ ಈ ಪೋರ್ಷನ್ ಏನಿದೆ ಇದು ಬ್ಲ್ಯಾಕ್ ಒಳಗಡೆ ಇದೆ. ಸೊ ಇದು ಸ್ಕೈ ಆಗಲ್ಲ ಅಂದರೆ ಎಲ್ಲ ಅಂತ ಹೇಳ್ತಾ ಇದ್ದಾರೆ, ಸಮ್ ಪೋರ್ಷನ್ ಅಂತ ಹೇಳ್ತಾ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಎಲ್ಲ ವೈಟ್ ಏನಿದೆ ಯಾವತ್ತೂ ಸ್ಕೈ ಆಗೋದಿಲ್ಲ ಅಂತ, ರೈಟ್. ಕರೆಕ್ಟ್ ಆರ್ ನಾಟ್? ಎಸ್ ಕರೆಕ್ಟ್ ಆಗುತ್ತಾ? ಬಿಕಾಸ್ ಈ ಪೋರ್ಷನ್ ಇದ್ರ ಒಳಗಡೆ ಹೋಗೋದಿಲ್ಲ ಅಂದರೆ ಹೋಲ್ ಹೋಗೋಕ್ಕೆ ಹೇಗೆ ಸಾಧ್ಯ, ರೈಟ್. ಈ ಪೋರ್ಷನ್ ಹೋಗ್ಬೋದು ಹೋಗದೇ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ಈ ಪೋರ್ಷನ್ ಬಗ್ಗೆ ನಮಗೆ ಗೊತ್ತಿದೆ, ರೈಟ್. ಡೆಫಿನೆಟ್ ಆಗಿ ಹೋಗೋದೇ ಇಲ್ಲ, ಅದರ ಅರ್ಥ ಎಲ್ಲ ಕೂಡ ನಮಗೆ ಹೋಗೋದಿಲ್ಲ, ರೈಟ್. ಅಂಡರ್ಸ್ಟುಡ್? ಸೊ ಇವಾಗ ಯಾವ್ದು ಫಾಲೋ ಆಗುತ್ತೆ, ಓನ್ಲಿ 3 ಫಾಲೋಸ್. ವಿಚ್ ಒನ್? ಓನ್ಲಿ ಥರ್ಡ್ ಒನ್ ಫಾಲೋಸ್, ರೈಟ್. ಏನಾಗುತ್ತೆ, ಓನ್ಲಿ 3 ಫಾಲೋಸ್, ರೈಟ್. ಓನ್ಲಿ ಥರ್ಡ್ ಒನ್ ಫಾಲೋಸ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಸಿ ನೆಕ್ಸ್ಟ್ ಕ್ವಶನಲ್ಲಿ ಏನು ಚೇಂಜಸ್ ಕಾಣಿಸ್ತಾ ಇದೆ ನಿಮಗೆ? ನೆಕ್ಸ್ಟ್ ಕ್ವಶನಲ್ಲಿ ಏನು ಚೇಂಜಸ್ ಕಾಣಿಸ್ತಾ ಇದೆ? ಬಿಫೋರ್ ಕ್ವಶನಲ್ಲಿ ನೋಡಿದರೆ ಏನಿತ್ತು? ಬಿಫೋರ್ ಕ್ವಶನಲ್ಲಿ ಸಿ ಬಿಫೋರ್ ಕ್ವಶನಲ್ಲಿ ಏನಿತ್ತು ನೋಡಿ. ಬಿಫೋರ್ ಕ್ವಶನಲ್ಲಿ ಸಮ್ ಆ್ಯಂಡ್ ನೋ ನೋಡಿದ್ದೀರಾ, ಆಲ್ ನೋಡಿದ್ದೀರಾ, ರೈಟ್. ಕ್ಯಾನ್ ನೆವರ್ ಬಿ, ಡೆಫಿನೆಟ್ಲಿ ಮಾತ್ರ ಇದನ್ನು ನೋಡಿದ್ದೀರಾ. ಬಟ್ ನೆಕ್ಸ್ಟ್ ಕ್ವಶನಲ್ಲಿ ನೋಡಿದರೆ ಏನು ಚೇಂಜಸ್ ಕಾಣಿಸ್ತಾ ಇದೆ? ಅಲ್ಲಿ ಓನ್ಲಿ ಕಾಣಿಸ್ತಾ ಇದೆ, ದಟ್ ಓನ್ಲಿ ಇದೆ, ರೈಟ್. ಅಗೈನ್ ಓನ್ಲಿ ಅ ಫ್ಯೂ ಅಂತ ಕೊಟ್ಟಿದ್ದಾರೆ, ರೈಟ್. ಓನ್ಲಿ ಅ ಫ್ಯೂ ಅಂತ ಕೊಟ್ಟಿದ್ದಾರೆ. ಸೊ ವಿಲ್ ಚೆಕ್ ದ್ಯಾಟ್ ವಾಟ್ ಏನು ಮಾಡೋಣ ಅದನ್ನು ನೋಡೋಣ. ಓನ್ಲಿ ಅ ಫ್ಯೂ. ಸೊ ಏನು ಬರುತ್ತೆ ಅದನ್ನು ನೋಡೋಣ. ಸಿ ಅಗೇನ್ ನಮಗೆ ಬೇಸಿಕ್ ಸ್ಟೇಟ್ಮೆಂಟ್ ನೋಡಿದರೆ ಯಾವುದಾಯ್ತಿತ್ತು? ಒಂದು ಸಮ್, ನೋ, ಆಲ್ ಆ್ಯಂಡ್ ಸಮ್ ನಾಟ್, ರೈಟ್. ಈ 4 ನಾವು ನೋಡಿದ್ವಿ. ಇದನ್ನು ಬಿಟ್ಟು ಬೇರೆ ಕೂಡ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಹೇಗೆ ಅಂತಂದರೆ ಇವಾಗ ಸಮ್ಮನ್ನೇ ಬೇರೆ ವರ್ಡ್ ಆಗಿ ರಿಪ್ರೆಸೆಂಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಸಿನೋನಿಮ್ಸ್ ಆಫ್ ದಟ್ ಸಮ್ ಏನು ಬರ್ಬೋದು? ಅ ಫ್ಯೂ, ಫ್ಯೂ, ರೈಟ್. ಫ್ಯೂ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ಅಗೇನ್ ವಾಟ್, ಇವಾಗ 100% ಅಂದರೆ ಎಲ್ಲ ಬರುತ್ತೆ. ಪರ್ಸೆಂಟಲ್ಲಿ 99% ಅಂತೂ ಕೊಟ್ಟಿದ್ದಾಗೂ ಏನಿರುತ್ತೆ ಅದು ಕೂಡ ಸಮ್ಮೆ ಆಗುತ್ತೆ, ರೈಟ್. 99% ಅಂದಾಗೂ. ಆಲ್ ಅಂದಾಗ ಮಾತ್ರ ಏನು ಬರುತ್ತೆ ಅದು? ದಟ್ ಈಸ್ ವಾಟ್ 100%. ಬಟ್ ಸಮ್ ಅಂದರೆ 99% ಇದ್ರೂ ಅದು ಸ್ಟೇಟ್ಮೆಂಟ್ ಏನಾಗುತ್ತೆ? ಸಮ್ಮೇ ರಿಪ್ರೆಸೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 99% ಆಫ್ ಎ ಈಸ್ ನಾಟ್ ಬಿ ಅಂದರೆ ವೆನ್ ಡಯಾಗ್ರಾಮಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ? ಸೊ ಸಮ್ ಎ ಈಸ್ ಬಿ, ಲೈಕ್ ದಿಸ್, ರೈಟ್. ಸೊ ಇನ್ನು ಬೇರೆ ಯಾವುದು ಬರುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಈಚ್ ಅಂತ ಕೊಟ್ಟಿದ್ರೆ ಸೊ ಅದು ಯಾವುದಕ್ಕೆ ಬರುತ್ತೆ? ಆಲಿಗೆ ಬರುತ್ತೆ, ರೈಟ್.
ಈಚ್ ಪೋರ್ಷನ್ ಆಫ್ ಎ ಈಸ್ ಇನ್ ಅ ಬಿ, ಅಂದರೆ ಎಲ್ಲ ಎ ಏನಿದೆ ಬಿ ಯಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಎವ್ರಿ ಕೂಡ ಎದಕ್ಕೆ ರಿಪ್ರೆಸೆಂಟ್ ಆಗುತ್ತೆ? ಆಲಿಗೆ ರಿಪ್ರೆಸೆಂಟ್ ಆಗುತ್ತೆ. ಎವ್ರಿ ಪಾರ್ಟ್ ಆಫ್ ಎ ಇಸ್ ವಾಟ್ ಇನ್ ಅ ಬಿ, ಎಲ್ಲ ಪಾರ್ಟ್ ಆಫ್ ಎ ಏನಿದೆ ಬಿ ಯಲ್ಲಿದೆ ಅಂತ ಅರ್ಥ, ರೈಟ್. ಸೊ ಸಮ್ಗೆ ಇನ್ನೂ ವರ್ಡ್ಸ್ ಬೇಕಾಗಿದ್ದರೆ ವಾಟ್ ಏನು ಬರುತ್ತೆ? ಮೆನಿ, ಸಿ ಮೆನಿ, ಮೋಸ್ಟ್, ರೈಟ್, ಮೆನಿ ಅಂತ ಬರುತ್ತೆ. ಸೊ ಮೆನಿ ಅಂತಂದರೆ ಏನಿರುತ್ತೆ? ಸೊ ಮೆನಿ ಎ ಈಸ್ ಬಿ ಅಂತ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಮೆನಿ ಫ್ಲವರ್ಸ್ ಆರ್ ಫ್ರೂಟ್ಸ್ ಅಂತ ಕೊಟ್ಟಿದ್ರೆ, ಆವಾಗ ಕೂಡ ನೀವು ಏನು ಮಾಡ್ತೀರಾ? ಸಮ್ಮನ್ನು ನೀವು ರಿಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ ಸಮ್ ವೆನ್ ಡಯಾಗ್ರಾಮೇ ಹಾಕಬೇಕಾಗತ್ತೆ. ಮೋಸ್ಟ್, ರೈಟ್, ಮೋಸ್ಟ್ ಆಫ್ ದ ವಾಟ್ ಫ್ಲವರ್ಸ್ ಆರ್ ಫ್ರೂಟ್ ಅಂತ ಕೊಟ್ಟಿದಾಗ ಅವಾಗ ಏನು ಬರುತ್ತೆ ನಿಮಗೆ? ಸಮ್ ಅಂತಲೇ ವೆನ್ ಡಯಾಗ್ರಾಮಲ್ಲಿ ರಿಪ್ರೆಸೆಂಟ್ ಮಾಡಬೇಕು. ಸೊ ಇದನ್ನೆಲ್ಲ ಬಿಟ್ಟು ಬೇರೆ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ. ವಾಟ್ ದಟ್ ಈಸ್ ಓನ್ಲಿ ಕೇಸ್ ಬರುತ್ತೆ, ಇನ್ನೊಂದು ಓನ್ಲಿ ಅ ಫ್ಯೂ ಅಂತ, ರೈಟ್. ಓನ್ಲಿ ಒಂದು, ಇನ್ನೊಂದು ಓನ್ಲಿ ಅ ಫ್ಯೂ ಅಂತ ಬಂದಿರುತ್ತೆ. ಓನ್ಲಿ ಆ್ಯಂಡ್ ಓನ್ಲಿ ಅ ಫ್ಯೂ. ಸಿ ಓನ್ಲಿ ಎ ಈಸ್ ಬಿ or else only a few A is B ಅಂತ ಇದೆ. ಓನ್ಲಿ ಅ ಫ್ಯೂ ಎ ಈಸ್ ಬಿ ಅಂತ ಇರುತ್ತೆ ಒಂದು ಸ್ಟೇಟ್ಮೆಂಟ್. ಸೊ ಇದನ್ನು ವೆನ್ ಡಯಾಗ್ರಾಮಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ? ಸಿ ಓನ್ಲಿ ಅ ಫ್ಯೂ. ಸೊ ಓನ್ಲಿ ಅ ಫ್ಯೂ ಅಂತ ಬಂದಾಗ ಇದರಲ್ಲಿ ಈ ಒಳಗಡೆ 2 ಸ್ಟೇಟ್ಮೆಂಟ್ಸ್ ಹೈಡ್ ಇರುತ್ತೆ. ಸೊ ಓನ್ಲಿ ಅ ಫ್ಯೂ ಅಂತ ಬಂದಾಗ ಇದರಲ್ಲಿ 2 ಸ್ಟೇಟ್ಮೆಂಟ್ಸ್ ಹೈಡ್ ಇರುತ್ತೆ. ದಟ್ ಈಸ್ ವಾಟ್? ಸಮ್ ಎ ಈಸ್ ಬಿ ಅಂತ ಕೂಡ ಇರುತ್ತೆ. ಆ್ಯಂಡ್ ಇನ್ನೊಂದು ಸಮ್ ಎ ಈಸ್ ನಾಟ್ ಬಿ ಅಂತ, ರೈಟ್. ಸಮ್ ಎ ಈಸ್ ನಾಟ್ ಬಿ ಅಂತ, ರೈಟ್. ಓನ್ಲಿ ಅ ಫ್ಯೂ ಬಂದಾಗ ಏನಿರುತ್ತೆ? ಆ್ಯಂಡ್ ಆಲ್ವೇಸ್ ವಾಟ್? 2 ಸ್ಟೇಟ್ಮೆಂಟ್ಸ್ ಹೈಡ್ ಇರುತ್ತೆ. ದಟ್ ಈಸ್ ವಾಟ್? ಸಮ್ ಎ ಈಸ್ ಬಿ ಆ್ಯಂಡ್ ಸಮ್ ಎ ಈಸ್ ನಾಟ್ ಬಿ ಅಂತ. ಸೊ ಇದನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ? ಸಿ ಓನ್ಲಿ ಅ ಫ್ಯೂ, ಸಮ್ ಎ ಈಸ್ ಬಿ ಆಯಿತಾ? ಇದು ಇವಾಗ ಸಮ್ ಎ ಬಿ ಎ ಆಯಿತಾ? ಸೊ ಅಗೇನ್ ಇದರಲ್ಲಿ ಏನು ಮಾಡಬೇಕು? ಸಮ್ ಪೋರ್ಷನ್ ಆಫ್ ಎ ಈಸ್ ನಾಟ್ ಇನ್ ಅ ಬಿ ಅಂತ ಕೂಡ ರಿಪ್ರೆಸೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಓನ್ಲಿ ಅ ಫ್ಯೂ ಅಂತ ಕೊಟ್ಟಿದಾಗ ಅದರಲ್ಲಿ 2 ಸ್ಟೇಟ್ಮೆಂಟ್ ಬರುತ್ತೆ. ದಟ್ ಈಸ್ ವಾಟ್? ಸಮ್ ಎ ಈಸ್ ಬಿ ಆ್ಯಂಡ್ ಸಮ್ ಎ ಈಸ್ ನಾಟ್ ಬಿ. ಸಮ್ ಪೋರ್ಷನ್ ಆಫ್ ಎ ಈಸ್ ಇನ್ ಅ ಬಿ ಇಲ್ಲಿ ಕಾಣಿಸ್ತಾ ಇದೆನಾ, ರೈಟ್. ದಿಸ್ ಥಿಂಗ್ ಆ್ಯಂಡ್ ಸಮ್ ಪೋರ್ಷನ್ ಆಫ್ ಎ ಈಸ್ ನಾಟ್ ಇನ್ ಅ ಬಿ ಅಂತ. ಆಲ್ವೇಸ್ ಓನ್ಲಿ ಅ ಫ್ಯೂ ಬಂದಾಗ ಅದರಲ್ಲಿ ಏನು ಮಾಡಬೇಕು? 2 ಸ್ಟೇಟ್ಮೆಂಟ್ಸನ್ನು ನೀವು ಡ್ರಾ ಮಾಡಬೇಕಾಗತ್ತೆ, ರೈಟ್. ಓನ್ಲಿ ಅ ಫ್ಯೂ ಬಂದಾಗ 2 ಸ್ಟೇಟ್ಮೆಂಟ್ಸ್ ನೀವು ಅದನ್ನು ಡ್ರಾ ಮಾಡಬೇಕು, ರೈಟ್. ಅರ್ಥ ಆಯ್ತಾ ಇವಾಗ? ಓನ್ಲಿ ಅ ಫ್ಯೂ. ಇವಾಗ ನೆಕ್ಸ್ಟು ಇನ್ನೊಂದು ಬರುತ್ತೆ. ದಟ್ ಈಸ್ ಓನ್ಲಿ ಎ ಈಸ್ ಬಿ. ಅದನ್ನು ನೋಡೋಣ. ವಾಟ್? ಸೊ ಓನ್ಲಿ ಅ ಫ್ಯೂ ಕೇಸನ್ನು ನಾವು ನೋಡಿದ್ವಿ. ಇವಾಗ ಇನ್ನೊಂದು ಕೇಸ್ ಬರುತ್ತೆ ಅದರಲ್ಲಿ. ದ್ಯಾಟ್ ಈಸ್ ವಾಟ್? ಓನ್ಲಿ ಎ ಈಸ್ ಬಿ. ದಟ್ ವಿ ವಿಲ್ ಸಿ. ಓನ್ಲಿ ಎ ಈಸ್ ಬಿ ಅಂತ ಕೊಟ್ಟಿರ್ತಾರೆ, ರೈಟ್. ಓನ್ಲಿ ಎ ಈಸ್ ವಾಟ್? ಬಿ ಅಂತ. ಸೊ ಆವಾಗ ಏನಾಗುತ್ತೆ? ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ ಇದು ವೆನ್ ಡಯಾಗ್ರಾಮಲ್ಲಿ ಅಂದರೆ ಇದರರ್ಥ ಆಲ್ ಬಿ ಈಸ್ ಎ. ಇದರ ಅರ್ಥ ಏನು ಬರುತ್ತೆ? ಓನ್ಲಿ ಎ ಈಸ್ ಬಿ ಅಂತಂದರೆ ಎಲ್ಲ ಬಿ ಎ ಒಳಗಡೆ ಇರುತ್ತೆ ಅಂತ ಅರ್ಥ, ರೈಟ್. ಅರ್ಥ ಆಯ್ತಾ? ಓನ್ಲಿ ಎ ಈಸ್ ಬಿ ಮೀನ್ಸ್ ಆಲ್ ಬಿ ಈಸ್ ಎ ಅಂತ. ಆ್ಯಂಡ್ ಇನ್ ದಿಸ್ ಥಿಂಗ್ ಬಿ ಏನಿರುತ್ತೆ? ರಿಸ್ಟ್ರಿಕ್ಟೆಡ್ ಇರುತ್ತೆ. ವಾಟ್? ಬಿ ಈಸ್ ರಿಸ್ಟ್ರಿಕ್ಟೆಡ್. ಬಿ ಈಸ್ ರಿಸ್ಟ್ರಿಕ್ಟೆಡ್ ಇರುತ್ತೆ. ಅದರರ್ಥ ಇದನ್ನು ಇವಾಗ ನಾನು ವೆನ್ ಡಯಾಗ್ರಾಮಲ್ಲಿ ಮಾಡಿದರೆ ಓನ್ಲಿ ಎ ಈಸ್ ಬಿ ಅಂತ ಕೊಟ್ಟಿದ್ರೆ ಯಾವಾಗಲೂ ನಾವು ಆಲ್ ಬಿ ಈಸ್ ಎ ಅಂತ ಮಾಡಬೇಕು. ಫಾರ್ ಎಕ್ಸಾಂಪಲ್ ಓನ್ಲಿ ಅ ಫ್ಲವರ್ ಈಸ್ ಫ್ರೂಟ್ ಅಂತ ಕೊಟ್ಟಿದ್ರೆ ಓನ್ಲಿ ಅ ಫ್ಲವರ್ ಈಸ್ ವಾಟ್?
ಫ್ರೂಟ್ ಅಂತ ಕೊಟ್ಟಿರ್ತಾರೆ. ಸೊ ಸೆಕೆಂಡ್ ಪೋರ್ಷನ್ ಏನು ಬರುತ್ತೋ ಅದು ಒಳಗಡೆ ಬರುತ್ತೆ, ರೈಟ್, ಅದು ಒಳಗಡೆ ಬರುತ್ತೆ. ಸೊ ಆಲ್ ಬಿ ಈಸ್ ಎ ಆ್ಯಂಡ್ ದಿಸ್ ಪೋರ್ಷನ್ ರಿಸ್ಟ್ರಿಕ್ಟೆಡ್ ಇರುತ್ತೆ, ಅಂದರೆ ಈ ಪೋರ್ಷನ್ ಎಲ್ಲೂ ಹೋಗೋಕ್ಕೂ ಸಾಧ್ಯವಿಲ್ಲ. ನೆವರ್ ಇಟ್ ಗೋಸ್, ಯಾವತ್ತಿಗೂ ಇದು ಎಲ್ಲೂ ಹೋಗೋದೇ ಇಲ್ಲ ಅಂತ ಅರ್ಥ, ರೈಟ್. ಓನ್ಲಿ ಎ ಈಸ್ ಬಿ ಅಂತಂದರೆ ಏನಿದೆ ಇದನ್ನು ಹೇಗೆ ಡಯಾಗ್ರಾಮಲ್ಲಿ ಹೇಗೆ ರಿಪ್ರೆಸೆಂಟ್ ಮಾಡಬೇಕು, ದಟ್ ಈಸ್ ವಾಟ್ ಆಲ್ ಬಿ ಈಸ್ ಎ ಅಂತ, ರೈಟ್. ಅದೊಂದು. ಆ್ಯಂಡ್ ಅಗೇನ್ ಏನಿರುತ್ತೆ, ಈ ಬಿ ಪೋರ್ಷನ್ನು ಯಾವತ್ತಿಗೂ ಎ ಆಗೋದಿಲ್ಲ ಅಂತ ಇರುತ್ತೆ. ಸೊ ಯಾವತ್ತೂ ಈ ಬಿ ಪೋರ್ಷನ್ನು ಬೇರೆ ಯಾವುದೇ ಕಡೆ ಹೋಗೋದಿಲ್ಲ, ಓನ್ಲಿ ಇಯರ್ ಓನ್ಲಿ, ಇಲ್ಲೇ ಮಾತ್ರ ರೆಸ್ಟ್ರಿಕ್ಟೆಡ್ ಇರುತ್ತೆ. ಬೇರೆ ಕಡೆ ಇವಾಗ ಫಾರ್ ಎಕ್ಸಾಂಪಲ್ ಈ ಥರ ಕೊಟ್ಟಿದ್ದಾರೆ, ಸಮ್ ಎ ಆರ್ ಸಿ ಅಂತ ಇದೆ. ಫಾರ್ ಎಕ್ಸಾಂಪಲ್ ಕನ್ಕ್ಲೂಷನಲ್ಲಿ ಸಮ್ ಬಿ ಆರ್ ಸಿ, ಸಮ್ ಬಿ ಆರ್ ಸಿ ಈಸ್ ಅ ಪಾಸಿಬಿಲಿಟಿ, ಆಗಬಹುದಾ ಅಂತ ಕೊಟ್ಟಿದ್ರು ಕೂಡ ಅದು ಆಗೋದಿಲ್ಲ, ಬಿಕಾಸ್ ಇದು ಯಾವತ್ತೂ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗೋದೇ ಇಲ್ಲ. ಸೊ ಇದು ರೆಸ್ಟ್ರಿಕ್ಟೆಡ್ ಏರಿಯಾ, ರೈಟ್. ಒಳಗಡೆನೂ ಯಾರೂ ಬರೋ ಹಾಗಿಲ್ಲ, ಇದ್ರ ಹೊರಗಡೆನೂ ಕೂಡ ಹೋಗೋ ಹಾಗಿಲ್ಲ. ಸೊ ಆಲ್ವೇಸ್ ಅರ್ಥ ಆಯ್ತಾ ಇವಾಗ, ಓನ್ಲಿ ಎ ಈಸ್ ಬಿ, ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ, ರೈಟ್. ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ಸೊ ಇವಾಗ ಕ್ಲಾಸ್ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಯಾವುದ್ಯಾವ್ದು ಟೈಪು ಕ್ವಶನ್ಸ್ ಇದೆ, ರೈಟ್. ಅಗೇನ್ ನೋಡಿ ಇಲ್ಲಿ ಕ್ವಶನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಓನ್ಲಿ ಎ ಟೈಮ್ ಆರ್ ಸೆಕೆಂಡ್, ರೈಟ್. ಸಿ ಇದ್ರ ಮುಂದೆ ಪಾಸಿಬಿಲಿಟಿ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ನೋಡೋಣ, ರೈಟ್. ಸೊ ಪಾಸಿಬಿಲಿಟಿ ಅದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನೋಡೋಣ. ಸೊ ನೆಕ್ಸ್ಟ್ ಇದ್ರ ಮೊದಲು ಪಾಸಿಬಿಲಿಟಿ ಮೊದಲು ನಾವು ಫಸ್ಟು ಐದರ್ ಅವರನ್ನು ಕಲಿಯೋಣ. ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್. ಐದರ್ ಅವರು ಮತ್ತು ನೈದರ್ ಅವರಲ್ಲಿ ಯಾವ್ದು ಬರುತ್ತೆ, ರೈಟ್, ಯಾವುದಾದ್ರು ಕಂಡೀಷನ್ ಫಾಲೋ ಆಗುತ್ತೆ ಐದರ್ ಅವರಲ್ಲಿ, ಅದನ್ನು ನಾವು ಇವಾಗ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನೋಡೋಣ, ರೈಟ್. ಹೋಪ್ ಎವ್ರಿ ಒನ್ ಹ್ಯಾಸ್ ಅಂಡರ್ಸ್ಟುಡ್. ಏನೆಲ್ಲ ಅಂಡರ್ಸ್ಟುಡ್ ಆಗಿದ್ದೇನೆ ಎಲ್ಲರಿಗೂ, ರೈಟ್. So this is for the today's class. So thank you everyone.